ನಮಸ್ಕಾರ. ಆನ್ಲೈನ್ ಯುಗದ ಸಮಸ್ಯೆಗಳು ಚಿಕ್ಕವಲ್ಲ. ಡೀಪ್ ಫೇಕ್ಗಳು, ಕೋಮುಗಲಭೆಗೆ ಪ್ರಚೋದಿಸುವ ಪೋಸ್ಟ್ಗಳು, ಸುಳ್ಳು ಸುದ್ದಿಗಳ ಮೂಲಕ ಸಮಾಜದಲ್ಲಿ ತಳಮಳ ಸೃಷ್ಟಿಸುವ ವಿದೇಶಿ ಮೂಲದ ಬಾಟ್ಗಳು, ಆನ್ಲೈನ್ ವಂಚನೆಗಳು ಇತ್ಯಾದಿ ಇವೆಲ್ಲ ನಿಜವಾದ ಸವಾಲುಗಳು. ಸರ್ಕಾರಗಳು ಇವುಗಳನ್ನು ನಿಯಂತ್ರಿಸಬೇಕೆಂಬ ವಾದದಲ್ಲಿ ಅರ್ಥವಿದೆ. ಆದರೆ ಇಂತಹ ನಿಯಂತ್ರಣಗಳ ವೇಗ ಮತ್ತು ವಿಸ್ತಾರ ನಮ್ಮ ಪ್ರಜಾಪ್ರಭುತ್ವದ ಮೂಲಕ್ಕೆ ಕೊಡಲಿ ಪೆಟ್ಟಾಗಬಾರದು. ಪ್ರಜಾಪ್ರಭುತ್ವ ಅಂದರೆ ಕೇವಲ ಮೆಜಾರಿಟಿಯ ಒಪ್ಪಿಗೆಯಲ್ಲ, ಅದು ಭಿನ್ನಾಭಿಪ್ರಾಯ ಮತ್ತು ಟೀಕೆಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಕೂಡ. ಅಸ್ಪಷ್ಟ ಕಾನೂನುಗಳು ಮತ್ತು ಕಠಿಣ ಶಿಕ್ಷೆಗಳು ಜನರನ್ನು ಜವಾಬ್ದಾರಿಯುತರಾಗಿಸುವ ಬದಲು ಮೌನಿಗಳನ್ನಾಗಿಸುತ್ತದೆ. ಯಾವುದೇ ಅಧಿಕೃತ ನಿಷೇಧ ಇಲ್ಲದೆಯೂ ಮಾತಿನ ಗಡಿಗಳು ಕುಗ್ಗಿ ಸ್ವಯಂ ಸೆನ್ಸಾರ್ಶಿಪ್ ಜಾರಿಗೆ ಬರುತ್ತದೆ. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯವು ಏಕಾಏಕಿ ನಾಶವಾಗುವುದಿಲ್ಲ, ಅದು ಹಂತ ಹಂತವಾಗಿ ನಿಯಮಗಳ ಪಾಲನೆಯ ಹೆಸರಿನಲ್ಲಿ ಕ್ಷೀಣಿಸುತ್ತದೆ. ಪಕ್ಕದ ಚೈನಾದಂತೆ ಭಾರತ ಇನ್ನೂ ಸಂಪೂರ್ಣವಾಗಿ ಸೆನ್ಸಾರ್ಶಿಪ್ ರಾಜ್ಯವಾಗಿಲ್ಲ. ನಮ್ಮ ನ್ಯಾಯಾಲಯಗಳು ಮತ್ತು ಸಾರ್ವಜನಿಕ ಚರ್ಚೆಗಳು ಇನ್ನೂ ಜೀವಂತವಾಗಿವೆ. ಆದರೆ ನಾವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆ ಎಂಬ ಪ್ರಶ್ನೆ ನಮಗೆ ಇಂದು ಎದುರಾಗಿದೆ.